ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎನ್ನುತ್ತಾ ಮಂಡಿ ಊರಿ ಕೈಚಾಚಿ ಬೇಡುವ ಭಕ್ತ ಸಮೂಹ. ಹಸಿರಿನ ಮಡಿಲಲ್ಲಿ ನೆಲೆ ನಿಂತ ನಂಬಿಕೆಯ ಶಿಖರ. ಗಜಪೃಷ್ಠಾಕಾರದಲ್ಲಿ ವಾಸ್ತುಶಿಲ್ಪ ಸೌಂದರ್ಯದ ಜೊತೆ ತಲೆ ಎತ್ತಿ ನಿಂತಿರುವ ವೈಭವದ ದೇವಸ್ಥಾನ. ಮಧುವಾಹಿನಿಯ ಮಡಿಲಲ್ಲಿ ಭಕ್ತರ ಕಷ್ಟಗಳಿಗೆ ಓ ಎನ್ನುವ ಗಣಪನ ಪುಣ್ಯಭೂಮಿ. ಅದುವೇ ಕೇರಳದ ಕಾಸರಗೋಡಿನಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಮಧೂರು ದೇವಸ್ಥಾನ. ಮಧುವಾಹಿನಿ ನದಿಯ ತಟದಲ್ಲಿರುವ ಈ ದೇವಾಲಯದಲ್ಲಿ ಶಿವನು ಉದ್ಭವಪೂರದಲ್ಲಿದ್ದು, ಇನ್ನು ಇಲ್ಲಿರುವ ಗಣೇಶನು 8 ಅಡಿ ಎತ್ತರದ ಮಣ್ಣಿನ ಮೂರ್ತಿಯಾಗಿದೆ. ಇಲ್ಲಿ ವರ್ಷಕ್ಕೊಮ್ಮೆ ದೇವರ ಪಾದವನ್ನು ಮಧುವಾಹಿನಿ ನದಿಯು ಸ್ಪರ್ಶಿಸುವುದನ್ನು ಕಾಣಬಹುದಾಗಿದೆ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ನೆಲೆಸಿರುವುದು ಮದನಂತೇಶ್ವರನಾದರೂ ಮಧೂರು ದೇವಸ್ಥಾನ ಹೆಸರುವಾಸಿಯಾಗಿರುವುದು ಇಲ್ಲಿನ ಬಾಲಗಣಪತಿಯ ಹೆಸರಿನಿಂದ. ಇದು ಗಜಪೃಷ್ಠ ಆಕಾರದಲ್ಲಿ ಇರತಕ್ಕಂತಹ 2 ದೇವಸ್ಥಾನ. ಊರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗುವುದಾದರೆ ಮಧುರ ಗಣಪತಿ ಹತ್ತಿರ ಬಂದು ಒಂದು ಫಲ ನೈವೇದ್ಯ ಕೊಟ್ಟು ಎಲ್ಲವೂ ಶುರು ಆಗುವಂತಹ ಕ್ರಮ. ಮದರ ಊರು ಮಧೂರು. ಮದರು ಅಂತ ಹೇಳುವಂತ ಒಂದು ಹೆಂಗಸಿಗೆ ಈ ಶಿವನ ಒಂದು ಅನುಗ್ರಹ ಸಿಕ್ಕಿ ಅಲ್ಲಿ ಲಿಂಗ ಉದ್ಭವ ಆದ ಕಾರಣ ಮದರ ಊರು ಮಧೂರು, ಮದನಂತೇಶ್ವರ ಅಂತ ಇಲ್ಲಿ ಶಿವದೇವರಿಗೆ ಹೆಸರು. ಮೊದಲು ಈ ಗಣಪತಿಯ ಗುಡಿ ದೇವರು ಇಲ್ಲ ಇತ್ತಂತೆ. ಮಕ್ಕಳ ಒಂದು ಮಣ್ಣಿನ ರೂಪ ಮಾಡಿ ಆರಾಧನೆ ಮಾಡಿಕೊಂಡು ಇದ್ದ ಕಾರಣ ಅದು ಹುತ್ತದ ರೂಪದಲ್ಲಿ ಬೆಳೆದು ಬಂತು ಅಂತ ಹೇಳಿ ಇಲ್ಲಿಯ ಚರಿತ್ರೆ. ಮಹಾಗಣಪತಿ ಇಲ್ಲಿಯ ವಿಗ್ರಹದ ವಿಶೇಷ ಅಂತ ಹೇಳಿದರೆ ಮೃತ್ತಿಕಾ ವಿಗ್ರಹ ಅಂದ್ರೆ ಮಣ್ಣಿನ ವಿಗ್ರಹ. ಅಭಿಷೇಕಗಳು ಅಲಂಕಾರಗಳು ಯಾವುದೂ ಇಲ್ಲ. ಗೋಡೆಯಲ್ಲಿ ದೊಡ್ಡ ಒಂದು 8 ಫೀಟಿನಷ್ಟು ದೊಡ್ಡ ಗಣಪತಿಯ ವಿಗ್ರಹ. ಪೂಜೆಗಳೆಲ್ಲ ಆಗುವುದು ಕೆಳಗೆ ಪಾದ ಉಂಟು ಒಂದು ಚಿನ್ನದ, ಅದಕ್ಕೆ ಪೂಜೆಗಳೆಲ್ಲ ನಡೆಯುತ್ತೆ. ಯಾವುದು ಇದ್ರೂ ಗಣಪತಿಗೆ ಇಲ್ಲಿ ವಿಶೇಷ ಪೂಜೆಗಳಿಲ್ಲ. ಅಪ್ಪದ ನೈವೇದ್ಯ, ಅಪ್ಪ ಮಾಡುವುದು, ನೈವೇದ್ಯ ಮಾಡುವುದು, ಪ್ಯಾಕೆಟ್ ಮಾಡುವುದು, ಭಕ್ತಾದಿಗಳ ರಿಸಿಪ್ಟಿಗೆ ಪ್ರಸಾದವಾಗಿ ಕೊಡುವುದು. ಹೆಚ್ಚಂತ ಹೇಳಿದರೆ ಒಂದು 2 ಕ್ವಿಂಟಲ್ ಸಾಧಾರಣ ಅಪ್ಪ ಡೈಲಿ ಆಗ್ತದೆ. ಅದರ ನಂತರ ಸಹಸ್ರ ಅಪ್ಪ ಅಂತ ಉಂಟು, 1001 ಅಪ್ಪ. ಅದರ ನಂತರ ಮುಡಿ ಅಪ್ಪ ಅಂತ ಉಂಟು, 38 ಕಿಲದ ಅಪ್ಪ. ಇದೆಲ್ಲ ಸೇವೆಯಲ್ಲಿ ನಡೆಯುವಂತಹ ಅಪ್ಪದ ಸೇವೆ. ಮಧೂರು ಅಪ್ಪ ಅಂತ ಹೇಳಿದರೆ ನಿಮ್ಮ ಯಾವ ಸೇವೆಯೂ ಬೇಡ. ಭಕ್ತಾದಿಗಳು ಬಂದು ಕೇಳುವುದು ಅಪ್ಪ ಉಂಟಾ ಅಂತ ಹೇಳಿ. ಅಪ್ಪ ಒಂದು ಸಿಕ್ಕಿ ಬಿಟ್ರೆ ಅವನಿಗೆ ಸಾರ್ಥಕ ಆಯಿತು ಅಂತ ಲೆಕ್ಕ ಅವನ ಜನ. ಮತ್ತು ತೆಂಕು ಭಾಗಕ್ಕೆ ಬೆನ್ನನ್ನು ಕೊಟ್ಟು ಕೂತಂತ ಬಾಲಗಣಪತಿ, ಮಗುವಿನ ರೂಪದಲ್ಲಿರುವಂತಹ ಗಣಪತಿ. ಯಕ್ಷಗಾನದ ಪ್ರಧಾನ ದೇವರು. ಕಲಾರೂಪದಲ್ಲಿಯೂ ರೋಗ ರುಜಿನಗಳಿಗೆ ಬೇಕಾಗಿ ತನ್ನ ಸೊಂಡಿನಲ್ಲಿ ಹಿಡಿದಂತಹ ಅಮೃತ ಕಲಶ ಪಾತ್ರ, ವಿದ್ಯೆಗೆ ಬೇಕೇ ಕೈಯಲ್ಲಿ ಹಿಡಿದಂತಹ ಪುಸ್ತಕ ಎಲ್ಲ ಇದ್ದಂತಹ ಒಂದು ಗಣಪತಿ. ಮಧುರ ಗಣಪತಿ ಪಂಪಾ ಗಣಪತಿ ಎನ್ನುಂ ಗಣಪತಿ ಶರಣಂ. ವಾಸ್ತುವಿನಲ್ಲಿ ಆ ದೇವಾಲಯದ ರಚನೆಗೆ ಬೇರೆ ಬೇರೆ ಆಕಾರಗಳನ್ನು ಹೇಳಿದೆ. ಅಂತಹ ಆಕಾರಗಳಲ್ಲಿ ವಿಶೇಷವಾದ ಒಂದು ಗಜಪೃಷ್ಠ, ಹೆಚ್ಚಾಗಿ ಚತುರಶ್ರ, ವೃತ್ತ, ಅಷ್ಟಾಶ್ರ, ಷಡಶ್ರ, ಅದೇ ರೀತಿ ದೀರ್ಘ ಚತುರಶ್ರ, ಕುಕ್ಕುಟಾಂಡ ಮೊದಲಾದ ಆಕಾರಗಳಿವೆ. ಅದರಲ್ಲಿ ಗಜಪೃಷ್ಠ ಅನ್ನುವಂಥದ್ದು ನಮ್ಮ ಭಾರತೀಯ ಶಿಲ್ಪಕಲೆಯನ್ನ ಒಂದು ವೈಜ್ಞಾನಿಕತೆಯನ್ನು ಬಿಂಬಿಸುವಲ್ಲಿ ಕೂಡ ಒಂದು ನಾವು ಕಾಣಬಹುದು. ಯಾಕೆಂತ ಕೇಳಿದ್ರೆ ಹಿಂದೆ ಈ ಒಂದು ಲೆಕ್ಕಾಚಾರಗಳ ಗಣಿತದ ಒಂದು ಪ್ರಕ್ರಿಯೆಗೂ ಕೂಡ ಇದೊಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಕೇಳಿದ್ರೆ ಇವತ್ತು ನಾವು ಎಲ್ಲ ವಿಜ್ಞಾನವನ್ನ ಹೊರಗಿಂದ ಹೇಳ್ತೇವೆ, ಆದ್ರೆ ನಮ್ಮ ದೇವಾಲಯಗಳು ಭಾರತೀಯತೆಯ ಒಂದು ಆಳವಾದ ಜ್ಞಾನವನ್ನ ತೋರಿಸ್ತದೆ. ಓಂ ನಮಃ ಶಿವಾಯ. ಇಲ್ಲಿ ಪ್ರಧಾನ ದೇವರು ಮದನಂತೇಶ್ವರ ಶಿವಕ್ಷೇತ್ರ. ಆದರೂ ಮಧೂರು ಗಣಪತಿಗೆ ಮಗನಿಗೆ ತಂದೆ ಪ್ರಾಧಾನ್ಯತೆಯನ್ನು ಕೊಟ್ಟು ನಡೆಯುವಂಥದ್ದು.
ಮತ್ತು ಒಂದು ಫ್ಯಾಮಿಲಿಯಾಗಿ ಇರತಕ್ಕಂಥ ದೇವಸ್ಥಾನ. ಪಾರ್ವತಿ ಇದ್ದಾಳೆ, ಸುಬ್ರಹ್ಮಣ್ಯ ಇದ್ದಾನೆ, ಶಾಸ್ತಾವು ಇದ್ದಾನೆ, ಎಲ್ಲ ತಂದೆ ಮಕ್ಕಳು ಎಲ್ಲ ಇರುವಂಥ ಒಂದು ಸುಖ ಸಂಸಾರಕ್ಕೆ ಬೇಕಾಗಿ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ ಮಲಯಾಳಿಗಳು ಬಂದರೆ ಕುಟುಂಬ ಸೇವೆ ಅಂತ ಒಂದು ಮಾಡಿಸ್ತಾರೆ. ಇಲ್ಲಿ ಉದಯಾಸ್ತಮಾನ ಪೂಜೆ ಗಣಪತಿಗೆ ವಿಶೇಷವಾದಂಥ ಸೇವೆ. ಅದು ಒಂದು ಮಂಗಳಾರತಿಯಾಗಿ ನಿಮ್ಮ ಸಂಕಲ್ಪವನ್ನು ಮಾಡಿಸಿ ಅದಕ್ಕೆ ಅಪ್ಪಪ್ರಸಾದವನ್ನು ಕೊಡುವುದು. ಚಿಕ್ಕ ಮಟ್ಟಿಗೆ ದೊಡ್ಡ ಸೇವೆ ಅದು. ಇಲ್ಲಿ ಟಿಪ್ಪು ಈ ಕ್ಷೇತ್ರದಲ್ಲಿ 3 ಮಾಳಿಗೆ ಇರುವಂಥ ಕ್ಷೇತ್ರ. ಅದರಲ್ಲಿ ಅವರ ಚಿನ್ನಾಭರಣಗಳೆಲ್ಲ ಮೊದಲು ರಾಜರದ್ದು ಇಟ್ಟುಕೊಂಡಿದ್ದದ್ದು. ಆಕ್ರಮಣ ಮಾಡಲಿಕ್ಕೆ ಅವ ಬಂದ ಕೂಡಲೇ ಮೂರ್ಛೆ ತಪ್ಪಿ ಬಿದ್ದ ಕೂಡಲೇ ಇಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಯ ನೀರು ತೆಗೆದು ಅವನಿಗೆ ಕುಡಿಸಿ ಮುಖಕ್ಕೆಲ್ಲ ಒಟ್ಟಿಗಿದ್ದವರು ಇದು ಮಾಡುವಾಗ ನನಗೆ ಮೂರ್ಛಾವಸ್ಥೆ ಬಂತು. ಇನ್ನು ನಾನು ಇಲ್ಲಿಂದ ಯಾವ ಕ್ಷೇತ್ರವನ್ನು ನಾಶ ಮಾಡುವುದಿಲ್ಲ ಅಂತ ಹೇಳಿ ಅವ ತಿರುಗಿ ಹೋಗುವಾಗ ತನ್ನ ಖಡ್ಗದ ಗುರುತನ್ನು ಒಂದು ಮಾಡಿನಿಗೆ ಹೋದ. ಈಗ ಅದು ರಿಪೇರಿ ಮಾಡುವಾಗ ಅಲ್ಲಿ ಬೇಡ ಅಂತ ಎಲ್ಲರ ಅಭಿಪ್ರಾಯದಲ್ಲಿ ತೆಗೆದು ಇದನ್ನೀಗ ಬಾವಿ ಕಟ್ಟೆಯ ಸೈಡ್ನಲ್ಲಿ ಅದನ್ನು ಇಟ್ಟಿದ್ದಾರೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಂತೆ ಕಲಿಯುಗದಲ್ಲೂ ದೇವರ ಇರುವಿಕೆಗೆ ಕೈಗನ್ನಡಿಯಾಗಿ ನಿಂತಿರುವ ಕಾರ್ಣಿಕದ ಮಣ್ಣು ನಮ್ಮ ಗಡಿನಾಡಿನ ಮಧೂರು ದೇವಾಲಯ. ಇಂತಹ ಪುರಾತನ ಇತಿಹಾಸವಿರುವ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯು ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ನಡೆಯಲಿದ್ದು, ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಹಲವಾರು ಧಾರ್ಮಿಕ ವಿಧಿವಿಧಾನಗಳಿಗೆ ಸಾಕ್ಷಿಯಾಗಲಿದೆ.